ಹಾಯ್ ಫ್ರೆಂಡ್ಸ್, ಮೈ ಲಾರ್ಡ್ ಇದು ರೀಸೆಂಟಾಗಿ ತಮಿಳ್ ಫಿಲಮ್ ಇಂಡಸ್ಟ್ರಿಯಿಂದ ಬಂದಿರೋವಂಥ ಒಂದು ಸಿನಿಮಾ ಸ್ಟಾರಿಂಗ್ ಶಶಿಕುಮಾರ್, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಅಮೆಜಾನ್ ಪ್ರೈಮ್ OTT ಪ್ಲ್ಯಾಟ್ಫಾರ್ಮ್. ಕತೆ ಶುರುವಿನಲ್ಲಿ ಮುತ್ತು ಸಿರ್ಪು ಮತ್ತು ಸುಶೀಲಾ ಇಬ್ಬರು ಗಂಡ ಹೆಂಡತಿ ಆಗಿರ್ತಾರೆ. ಅವರಿಬ್ಬರು ಕಡು ಬಡವರಾಗಿರ್ತಾರೆ. ಅವರ ಬಡತನ ಮತ್ತು ಒಳ್ಳೆತನನೇ ಆ ಊರಲ್ಲಿರುವಂಥ ಕೆಲವರು ಮಿಸ್ಯೂಸ್ ಮಾಡಿಕೊಂಡು ಅವ್ರಿಗೆ ಗೊತ್ತಿಲ್ಲದೇ ಅವ್ರಿಗೆ ಮೋಸ ಮಾಡಿ ಅವರಿಂದನೇ ಹಣ ಮಾಡ್ತಾ ಇರ್ತಾರೆ. ಇದು ಕೇವಲ ಇವರಿಬ್ಬರ ಕತೆ ಅಷ್ಟೇ ಅಲ್ಲ, ಊರಲ್ಲಿರುವಂತಹ ಪ್ರತಿಯೊಬ್ಬ ಬಡವರಿಗೂ ಒಂದಲ್ಲ ಒಂದು ರೀತಿ ಮೋಸ ಆಗ್ತಾ ಇರುತ್ತೆ. ಬಡವರಿಗೆ ಆಗ್ತಿರುವಂತಹ ಅನ್ಯಾಯದ ಬಗ್ಗೆ ಹೇಳೋದಾದರೆ, ಅವ್ರಿಗೆ ಗೊತ್ತಿಲ್ಲದೇ ಅವರ ಕಿಡ್ನಿಗಳನ್ನು ಕಳ್ತನ ಮಾಡ್ತಾ ಇರ್ತಾರೆ. ಇದು ಹಳ್ಳಿಯಲ್ಲಿ ನಡೀತಿರೋ ಕತೆ ಆದರೆ ಪ್ಯಾರಲಲ್ ಆಗಿ ಇನ್ನೊಂದು ಕತೆ ನಡೀತಿರುತ್ತೆ. ರೂಲಿಂಗ್ ಗೌರ್ಮೆಂಟ್ನ ಒಬ್ಳು ಸೆಂಟ್ರಲ್ ಮಿನಿಸ್ಟರ್ಗೆ 2 ಕಿಡ್ನಿಗಳು ಫೇಲ್ಯೂರ್ ಆಗಿರುತ್ತೆ ಮತ್ತು ಅವಳಿಗೆ ಒಂದು ಕಿಡ್ನಿ ಬೇಕಾಗಿರುತ್ತೆ. ಈಗ ಆ ಮಿನಿಸ್ಟರ್ನ ಫ್ಯಾಮಿಲಿ ಒಬ್ಬ ಡೋನರ್ನ ಹುಡುಕ್ತಾ ಇರ್ತಾರೆ. ಆಗ ಅವ್ರಿಗೆ ಮ್ಯಾಚ್ ಆಗುವಂತಹ ಡೋನರ್ಸ್ ಇಬ್ಬರು ಸಿಗ್ತಾರೆ. ಅದರಲ್ಲಿ ಒಬ್ಬ ಡೋನರ್ ಮುತ್ತು ಸಿರ್ಪು. ಈಗ ಮಿನಿಸ್ಟರ್ನ ಫ್ಯಾಮಿಲಿಯವ್ರಿಗೆ ಇರೋ ಚಾಲೆಂಜ್ ಏನು ಅಂದರೆ, ಮುತ್ತು ಸಿರ್ಪುನ ಹೆಂಗಾದರೂ ಮಾಡಿ ಕಿಡ್ನಿ ಡೊನೇಟ್ ಮಾಡೋದಕ್ಕೆ ಒಪ್ಪಿಸ್ಬೇಕು. ಫಿಲಮ್ ಇಲ್ಲಿಂದ ಇನ್ನೂ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಮಿನಿಸ್ಟರ್ ಫ್ಯಾಮಿಲಿ ಮತ್ತು ಮುತ್ತು ಸಿರ್ಪು ಫ್ಯಾಮಿಲೀಸ್ ಮಧ್ಯೆ ನಡೆಯುವಂತಹ ಕ್ಯಾಟ್ ಆ್ಯಂಡ್ ಮೌಸ್ ಗೇಮೇನೆ ಈ ಒಂದು ಕಥೆಯ ಮೇನ್ ಪ್ಲಾಟ್. ಆ್ಯಕ್ಟಿಂಗ್ ವಿಷಯಕ್ಕೆ ಬರೋದಾದರೆ, ಮುತ್ತು ಸಿರ್ಪು ರೋಲ್ ಮಾಡಿರೋದು ಶಶಿಕುಮಾರ್. ಕ್ಯಾರೆಕ್ಟರ್ ತುಂಬ ಇನ್ನೋಸೆಂಟಾಗಿ ಬರ್ಕೊಂಡಿದ್ದಾರೆ ಮತ್ತು ಶಶಿಕುಮಾರ್ ಅವರು ಸಹ ಅಷ್ಟೇ ಚೆನ್ನಾಗಿ ಅದನ್ನು ಜಸ್ಟಿಫೈ ಮಾಡಿದ್ದಾರೆ. ಸುಶಿ ಕ್ಯಾರೆಕ್ಟರ್ ಮಾಡಿರೋದು ಚೈತ್ರಾ ಆಚಾರ್. ಅವರ ಕ್ಯಾರೆಕ್ಟರ್ ನನಗೆ ಚಾಲೆಂಜಿಂಗ್ ಅಂತ ಅನ್ನಿಸ್ತು, ಯಾಕೆಂದರೆ ತುಂಬ ವೇರಿಯೇಷನ್ಸ್ ಇದೆ ಆ ಕ್ಯಾರೆಕ್ಟರ್ಗೆ ಮತ್ತು ಅವರು ಸಹ ಅಷ್ಟೇ ಚೆನ್ನಾಗಿ ಅದನ್ನು ಹ್ಯಾಂಡಲ್ ಮಾಡಿದ್ದಾರೆ. ಸೆಂಟ್ರಲ್ ಮಿನಿಸ್ಟರ್ ಕ್ಯಾರೆಕ್ಟರ್ ಮಾಡಿರೋದು ಆಶಾ ಶರತ್. ಇದು ಖಡಕ್ ಪೊಲಿಟಿಷಿಯನ್ ರೋಲ್ ಮತ್ತು ಈ ರೋಲ್ಗೆ ಅವರು ಪರ್ಫೆಕ್ಟ್ ಮ್ಯಾಚ್ ಆಗ್ತಾರೆ. ಅವರ ಆ್ಯಕ್ಟಿಂಗ್ ಸಹ ತುಂಬ ಸೆಟಲ್ಡ್ ಆಗಿ ಬಂದಿದೆ. ಇನ್ನು ಡೈರೆಕ್ಷನ್ ವಿಷಯಕ್ಕೆ ಬರೋದಾದರೆ, ಕತೆ ತುಂಬ ಸಿಂಪಲ್ ಆಗಿ ಬರ್ಕೊಂಡಿದ್ದಾರೆ. ಎಕ್ಸಿಕ್ಯೂಷನ್ಗೆ ಬರೋದಾದರೆ, ಫಸ್ಟ್ ಹಾಫಲ್ಲಿ ಮುತ್ತು ಸಿರ್ಪು ಮತ್ತು ಸುಶೀಲ ಮಧ್ಯೆ ನಡೆಯುವಂತಹ ಫ್ಯಾಮಿಲಿ ಡ್ರಾಮಾನ ತೋರಿಸಿದ್ದಾರೆ ಮತ್ತು ಅವರು ಆ ಊರಲ್ಲಿ ಪಡುವಂತಹ ಕಷ್ಟಗಳನ್ನು ಡೀಟೇಲ್ ಆಗಿ ಹೇಳಿದ್ದಾರೆ. ಫಿಲಮ್ನ ಸೆಕೆಂಡ್ ಹಾಫ್ ಸ್ಟೋರಿಯಲ್ಲಿ 2-3 ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ನ ಆ್ಯಡ್ ಮಾಡಿದ್ದಾರೆ. ಅದಂತೂ ಅಲ್ಟಿಮೇಟ್ ಆಗಿ ಬಂದಿದೆ. ಇನ್ನೇನು ಕತೆ ಮುಗೀತು ಅನ್ನೋಷ್ಟರಲ್ಲಿ ಡೈರೆಕ್ಟರು ಇನ್ನೇನೋ ಡಿಫ್ರೆಂಟಾಗಿ ಯೋಚನೆ ಮಾಡಿ ಅಲ್ಲಿ ಒಂದು ಟ್ವಿಸ್ಟ್ ಇಟ್ಟಿರ್ತಾರೆ. ಕ್ಲೈಮ್ಯಾಕ್ಸ್ ತನಕನೂ ನಮಗೆ ಎಲ್ಲೂ ಬೋರ್ ಆಗದಿರಂಗೆ ನೋಡ್ಕೊಂಡಿದ್ದಾರೆ. ನನಗಂತೂ ಈ ಫಿಲಮ್ ಎಲ್ಲೂ ಸ್ಲೋ ಅಥವಾ ಲ್ಯಾಗ್ ಅಂತ ಅನ್ನಿಸ್ಲಿಲ್ಲ. ಅನ್ವಾಂಟೆಡ್ ಕ್ಯಾರೆಕ್ಟರ್ಸ್ ಅಥವಾ ಸೀನ್ಸ್ನಾಗಲಿ ಈ ಫಿಲಮಲ್ಲಿ ಎಲ್ಲೂ ಆ್ಯಡ್ ಮಾಡಿಲ್ಲ. ಎಲ್ಲೂ ಟೈಮ್ ವೇಸ್ಟ್ ಮಾಡ್ದೇ ಕತೆಗೆ ಬೇಕಾಗಿರುವಂತಹ ಸ್ಕ್ರೀನ್ ಪ್ಲೇನ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಮತ್ತು ಅಷ್ಟೇ ಚೆನ್ನಾಗಿ ಅದನ್ನು ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಫಿಲಮ್ನ ಲಾಸ್ಟ್ 30 ಮಿನಿಟ್ಸ್ ನೆರೇಷನ್ ತುಂಬ ಗ್ರಿಪ್ಪಿಂಗ್ ಆಗಿ ಬಂದಿದೆ ಮತ್ತು ಕ್ಲೈಮ್ಯಾಕ್ಸಲ್ಲಿ ಒಂದು ಬ್ಯೂಟಿಫುಲ್ ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ಲಾಸ್ಟ್ 30 ಮಿನಿಟ್ಸಲ್ಲಿ ಬರುವಂಥ ಪೋರ್ಷನ್ಸ್ ಫಿಲಮ್ನ ಇನ್ನೊಂದು ಲೆವೆಲ್ಗೆ ತೊಗೊಂಡೋಗಿದೆ. ಮ್ಯೂಸಿಕ್ ವಿಷಯಕ್ಕೆ ಬರೋದಾದರೆ, ಈ ಮೂವಿಯಲ್ಲಿ ಒಂದು ಡಿವೋಷ್ನಲ್ ಸಾಂಗ್ನ ಆ್ಯಡ್ ಮಾಡಿದ್ದಾರೆ. ಅದು ಮೂವಿ ಉದ್ದಕ್ಕೂ ಬ್ಯಾಕ್ಗ್ರೌಂಡಲ್ಲಿ ಓಡ್ತಾ ಇರುತ್ತೆ. ಅದು ನನಗೆ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಫಿಲಮಲ್ಲಿ ಒಂದಷ್ಟು ಕಾಮಿಡಿ ಸೀನ್ಸ್ ಬರುತ್ತೆ, ಅದು ಯಾವುದು ನನಗೆ ವರ್ಕ್ ಆಗಲಿಲ್ಲ. ಕೆಲವೊಂದಷ್ಟು ಪೋರ್ಷನ್ಸಲ್ಲಿ ನನಗೆ ಸ್ಕ್ರೀನ್ ಪ್ಲೇ ಸ್ವಲ್ಪ ಕನ್ವೀನಿಯೆಂಟಾಗಿ ಬರ್ಕೊಂಡಿದ್ದಾರೆ ಅಂತ ಅನ್ನಿಸ್ತು. ಮಿನಿಸ್ಟರ್ಗೆ ಸೆಟ್ ಆಗುವಂಥ ಕಿಡ್ನಿ ಇಡೀ ಭಾರತದಲ್ಲಿ ಬರೀ 2 ಕೇಸಸ್ ಸಿಗುತ್ತೆ ಅನ್ನೋದು ನನಗೆ ಅಷ್ಟು ಕನ್ವಿನ್ಸಿಂಗ್ ಅಂತ ಅನಿಸ್ಲಿಲ್ಲ. ಅದನ್ನು ಹೇಗೋ ಒಪ್ಕೊಳ್ಳೋದಾದರೆ, ಇನ್ನೊಂದು ಲಾಜಿಕಲ್ ಮಿಸ್ಟೇಕ್ ನನಗೆ ಅನಿಸಿದ್ದು ಏನಂದರೆ, ಆ 2 ಕೇಸ್ಗಳಲ್ಲಿ ಒಂದು ಕೇಸು ನಮ್ಮ ಹೀರೋದೇ ಆಗಿರುತ್ತೆ. ಈ ರೀತಿ ಕೆಲವೊಂದು ಲಾಜಿಕಲ್ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಿದರೆ ಫಿಲಮ್ ಇನ್ನೂ ನ್ಯಾಚುರಲ್ ಆಗಿ ಬರ್ತಾ ಇತ್ತು. ಕೆಲವೊಂದು ಲಾಜಿಕಲ್ ಮಿಸ್ಟೇಕ್ಸ್ನ ಪಕ್ಕಕ್ಕಿಟ್ಟರೆ ಓವರಾಲ್ ಆಗಿ ಇದೊಂದು ಎಂಟರ್ಟೈನಿಂಗ್ ಮೂವಿ. ನನ್ನ ಕಡೆಯಿಂದ ಈ ಮೂವಿಗೆ ನಾನು ಕೊಡ್ತಾ ಇರೋಂಥ ರೇಟಿಂಗು 3.5 ಔಟ್ ಆಫ್ 5. ಯಾರ್ಯಾರು ಈ ಫಿಲಮ್ ನೋಡಿದ್ದೀರಾ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.